ಒಂದು ಬಾರಿ ಭಗವಾನ್ ಮಹಾವೀರ್ ಒಂದು ಆಳವಾದ ಧ್ಯಾನದಲ್ಲಿದ್ದ. ಆತನು ಒಂದು ದೊಡ್ಡ ಮರದ ಕೆಳಗೆ ಕೂತಿರ್ತಾನೆ. ಎಲ್ಲ ಸ್ಥಳವೂ ಹಸಿರು ಗಿಡಮರಗಳು ಹಾಗೂ ಮೆತ್ತನೆಯ ಹುಲ್ಲಿಂದ ತುಂಬಿತ್ತು. ಸ್ವಲ್ಪ ಸಮಯದ ನಂತರ ಒಂದು ಹಸು ಮೇಯಿಸುವಾತ ಆ ಕಡೆ ಹಸುಗಳನ್ನು ಕರ್ಕೊಂಡು ಬಂದ. ಆತನು ಹಸಿರು ಹುಲ್ಲನ್ನು ನೋಡಿ ತುಂಬ ಸಂತೋಷಿಸ್ತಾನೆ. ಓ, ನನ್ನ ಹಸುಗಳಿಗೆ ಒಳ್ಳೆ ಮೇವು. ಆತನು ಭಗವಾನ್ ಮಹಾವೀರ್ ಮರದ ಕೆಳಗೆ ಕೂತು ಧ್ಯಾನ ಮಾಡೋದನ್ನ ನೋಡ್ದ. ಹಸು ಮೇಯಿಸೋನಿಗೆ ಪಕ್ಕದ ಗ್ರಾಮದಲ್ಲಿ ಸ್ವಲ್ಪ ಕೆಲಸವಿತ್ತು. ನಾನು ಆ ಸನ್ಯಾಸಿಯನ್ನು ನನ್ನ ಹಸುಗಳನ್ನು ನೋಡಿಕೊಳ್ಳಲು ಹೇಳ್ತೀನಿ. ಆತನು ಭಗವಾನ್ ಮಹಾವೀರ್ ಹತ್ರ ಹೋಗಿ ಆತನ ಹಸುಗಳನ್ನು ನೋಡಿಕೊಳ್ಳಲು ಕೇಳಿಕೊಂಡ. ಆದರೆ ಮಹಾವೀರ್ ತುಂಬ ಆಳವಾದ ಧ್ಯಾನದಲ್ಲಿದ್ದ. ಹಸು ಮೇಯಿಸೋವನು ಹೇಳಿದ್ದು ಆತನಿಗೆ ಕೇಳಿಸಲಿಲ್ಲ. ಆದರೆ ಹಸು ಮೇಯಿಸೋವನು ಹಸುಗಳನ್ನು ನೋಡಿಕೊಳ್ಳುವುದರ ಬಗ್ಗೆ ಮಹಾವೀರ್ಗೆ ಕೇಳಿಸಿದೆ ಅಂದ್ಕೊಂಡು ಅದರಿಂದ ಆ ಹಸು ಮೇಯಿಸೋವನು ಹತ್ರದಲ್ಲಿರೋ ಗ್ರಾಮಕ್ಕೆ ಕೆಲಸದ ಮೇಲೆ ಹೋಗ್ತಾನೆ. ಹಸುಗಳು ಹಸಿರು ಹುಲ್ಲನ್ನು ತಿಂತಿತ್ತು ಮತ್ತು ಹುಲ್ಲನ್ನು ತಿನ್ನಲು ಶುರು ಮಾಡ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಹಸುಗಳು ಬೇರೆ ಕಡೆ ಹೋಗಲು ಶುರು ಮಾಡುತ್ತೆ. ಇನ್ನೂ ಜಾಸ್ತಿ ಹುಲ್ಲು ಹುಡ್ಕೊಂಡು ಸ್ವಲ್ಪ ಹೊತ್ತಿನ ನಂತರ ಹಸು ಮೇಯಿಸೋವನು ಅಲ್ಲಿಗೆ ಬರ್ತಾನೆ. ಅಲ್ಲಿ ಹಸುಗಳು ಇಲ್ದಿರೋದನ್ನ ಗಮನಿಸ್ತಾನೆ. ಭಗವಾನ್ ಮಹಾವೀರ್ ಹತ್ರ ಹೋಗಿ ಕೇಳ್ತಾನೆ, ನಾನು ನನ್ನ ಹಸುಗಳನ್ನು ನೋಡಿಕೊಳ್ಳಲು ಕೇಳಿದ್ದೆ, ಎಲ್ಲಿದೆ, ಏನು ಮಾಡಿದೆ ಅದಕ್ಕೆ? ಆದರೆ ಭಗವಾನ್ ಮಹಾವೀರ್ ಆಳವಾದ ಧ್ಯಾನದಲ್ಲಿರ್ತಾನೆ. ಆತನು ಉತ್ತರಿಸಲಿಲ್ಲ. ಆ ಕೋಪಗೊಂಡ ಹಸು ಮೇಯಿಸೋನು ಹಸುಗಳನ್ನು ಹುಡುಕಲು ಶುರು ಮಾಡ್ದ. ಆತನು ಎಲ್ಲ ಕಡೆ ನೋಡ್ತಾನೆ, ಅದು ಎಲ್ಲೂ ಕಾಣಲಿಲ್ಲ. ಆತನು ನಿರುತ್ಸಾಹ ಪಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಆತನು ಹಿಂತಿರುಗಿದ ಹಸುಗಳನ್ನು ನೋಡಿ ಆಶ್ಚರ್ಯ ಪಡ್ತಾನೆ. ಎಲ್ಲ ಹಸುಗಳು ಭಗವಾನ್ ಮಹಾವೀರ್ನ ನಿಂತಿವೆ. ಹಸು ಮೇಯಿಸವನು ಹೀಗೆ ಯೋಚಿಸಿದ, ಭಗವಾನ್ ಮಹಾವೀರ್ ಆತನ ಹಸುಗಳನ್ನು ಮುಚ್ಚಿಟ್ಟು ಆತನ ತೊಂದರೆ ಮಾಡಬೇಕು ಅನ್ಕೊಂಡ. ಆತನ ಕೋಲನ್ನು ತೆಗೆದು ಮಹಾವೀರ್ನ ಹೊಡೆಯಲು ಹೋದಾಗ ಯಾರೋ ಇದ್ದಕ್ಕಿದ್ದಂತೆ ಹಿಂದೆಯಿಂದ ಹಿಡ್ಕೊಳ್ತಾರೆ. ಆತನು ಹಿಂದೆ ನೋಡಿದಾಗ ಒಂದು ಹಳದಿ ಬಣ್ಣದ ಬೆಳಕನ್ನು ನೋಡಿದಾಗ ದೇವರೇ ಆತನ ಮುಂದೆ ನಿಂತಿರ್ತಾರೆ. ದೇವರು ಹೇಳಿದ್ರು, ನೀನ್ ನೋಡ್ಲಿಲ್ವಾ ಆತನು ಆಳವಾದ ಧ್ಯಾನದಲ್ಲಿರೋದನ್ನ? ಆದ್ರೆ ಆತನು ಮೋಸ ಮಾಡಿ ನನ್ನ ಹಸುಗಳನ್ನು ಬಚ್ಚಿಟ್ಟಿದ್ದ. ಆತನು ಸಾಧಾರಣ ಸನ್ಯಾಸಿ ಅಲ್ಲ. ಆತನು ರಾಜ್ಕುಮಾರ್ ವರ್ಧಮಾನ್ ಎಲ್ಲ ಸಂಪತ್ತನ್ನು ಬಿಟ್ಟು ಬಂದಿರುವನು. ಆತನು ನಿನ್ನ ಹಸುಗಳ ಬಗ್ಗೆ ಚಿಂತೆ ಮಾಡಲ್ಲ, ಯಾವುದರ ಬಗ್ಗೆನೂ ಅಷ್ಟೇ. ನೀನು ಆತನನ್ನು ತೊಂದರೆ ಮಾಡಿದ್ರೆ ನಿನಗೆ ಕೆಟ್ಟ ಕರ್ಮ ಬರುತ್ತದೆ ಹಾಗೂ ನಿನಗೆ ಸರಿಯಾದ ಶಿಕ್ಷೆ ಸಿಗುತ್ತೆ. ದೇವರು ಹೇಳಿದ ಮಾತುಗಳು ಕೇಳಿ ಹಸು ಮೇಯಿಸೋವನಿಗೆ ಆತನ ತಪ್ಪು ತಿಳಿದು ಬಂತು. ಆತನು ಮಹಾವೀರ್ ಮುಂದೆ ಬಾಗಿ ಕ್ಷಮೆ ಕೇಳ್ದ. ಹಸು ಮೇಯಿಸೋವನು ಹಸುಗಳೊಂದಿಗೆ ಹೊರಟೋದ. ಭಗವಾನ್ ಮಹಾವೀರ್ ಆತನ ಧ್ಯಾನದಲ್ಲೇ ಇರ್ತಾನೆ. Once, Bhagwan Mahavir was in deep meditation. He was sitting under a big tree. The place was surrounded with green trees and soft grass. After some time, a cow herder came there along with his cows. He was happy to see the soft green grass. He said to himself, "Wow! So much food for my cows." He saw Bhagwan Mahavir sitting under one of the tree and meditating. The cow herder had some work in the nearby village. So he thought, I will request that monk to look after my cows for a while. He went to Bhagwan Mahavir and requested him to look after his cows.
But Mahavir was in deep meditation. He didn't hear what the cowherder said. But the cowherder misunderstood that Bhagwan Mahavir heard him and he would look after the cows. So the cowherder left for his work towards the nearby village. The cows were enjoying the green grass and started eating the grass. After a while, the cows started wandering elsewhere, looking for more grass. A few hours later, the cowherder came back. He noticed that his cows were missing. He went to Bhagwan Mahavir and asked him, "I requested you to look after my cows. Where are they? What have you done to them?" But Bhagwan Mahavir was in deep meditation. He did not answer. The angry cow herder started looking for his cows. He looked everywhere but couldn't find them. Now he was disappointed. After a while he came back and he was surprised to see all his cows grazing around Bhagwan Mahavir. Now the cowherder was annoyed. He thought Bhagwan Mahavir was hiding his cows just to trouble him. He took out his rope. He was about to whip Bhagwan Mahavir, but suddenly someone caught him from behind. When he turned back, he saw a yellow sparkling light and God himself was standing in front of him. God said, "Can't you see? He is in deep meditation." But he fooled me. He was hiding my cows. God said, "He is no ordinary monk. He is Prince Vardhaman, who left all his wealth behind. He does not care about your cows or anything else. If you try to hurt him, you would get bad karma and you would be punished severely." After hearing God's words, the cowherder realized his mistake. He kneeled in front of Bhagwan Mahavir and apologized to him. The cowherder walked away quietly along with his cows. Bhagwan Mahavir continued his meditation.